ಕೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನಿಲ್ಲಿ ಜೇನುಹುಳುಗಳ ಕಾಯಿಲೆ ಕಾಡು ಆನೆಯ ಮಗನು ಪಾಠವನ್ನು ಮಾಡಲು ನಿಂತಿದ್ದೇನೆ. ಇದನ್ನು ಬರೆದವರು ಅಬ್ದುಲ್ ರಶೀದ್ ಅವರ ಕೃತಿಕಾರರ ಪರಿಚಯ. ಅಬ್ದುಲ್ ರಶೀದ್ ಅವರು ಕವಿ, ಕಥೆಗಾರ, ಅಂಕಣಕಾರ ಹಾಗೂ ಕಾದಂಬರಿಕಾರರು ಆಗಿದ್ದಾರೆ. ಇವರು 1965ರಲ್ಲಿ ಕೊಡಗಿನ ಸಿಂಡಿಕೋಟದಲ್ಲಿ ಜನಿಸಿದರು. ಇವರು ಹಾಲು ಕುಡಿದ ಹುಡುಗ, ಪ್ರಾಣಪಕ್ಷಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಪ್ರಸ್ತುತ ಪಾಠವನ್ನು ಕಾಲಚಕ್ರ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಪಾಠ ಪ್ರವೇಶ. ನಾವು ಈ ಪಾಠದಿಂದ ಕಾಡು ಕಾಡು ಜೇನುಹುಳುಗಳ ತಾಯಿಯ ಪ್ರೀತಿ ಹಾಗೂ ಕಾಡು ಆನೆಯ ಮಗನ ಮಮತೆಯನ್ನು ನೋಡಬಹುದು. ಈ ತಾಯಿಯ ಹೆಸರು ಗೀತಾ. ಈಕೆ ಜೇನುಹುಳುಗಳ ಹೆಂಗಸು. ಕಷ್ಟಗಳು ಒಂದು. ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗುಡುಸಾಗಿ ಹೋಗಿದೆ. ಮಗನ ಹೆಸರು ಶಿವ. ತಮಾಷೆ ಎಂದರೆ ಈ ಮಗ ಮನುಷ್ಯ ಹುಟ್ಟದ ನಾನಾಥ ಪದ. ಪುತ್ರ ಎಂಬುದು ಮಗ ಹಾಗೂ ಕುಮಾರ ಅಂತಲೂ ಹೇಳಬಹುದು. ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ನಿಲ್ಲಾನಂದರ ಗಂಡು ಮಗು ಶಿವ. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ 2 ತುಂಬಿರಲಿಲ್ಲ. ಈಗ ಕಳೆದ ಒಂದೂವರೆ ತಿಂಗಳಿಂದ ಜೇನುಹುಳುಗಳಿಂದ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಆಕೆ ತನ್ನ ತಾಯಿತನವನ್ನು ಎಷ್ಟು ಗಂಭೀರ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಒಂದು ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಹೇಳುತ್ತಾಳೆ. ಹಗಲೂ ಅಷ್ಟೇ ಕಣ್ಣುರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ನಡೆಯುವಾಗ ಅದು ಮುಗುರಿಸಿದರೆ ಇವಳ ಕರಳು ದಸಕ್ ಎಂದರೆ ಏನಂತ ಗೊತ್ತಾ ನಿಮಗೆ? ಕನಿಕರ, ಕರುಣೆ. ಅದು ಧೂಳಲ್ಲಿ ಆಟವಾಡಿ ಸೊಂಡಲು ಮಣ್ಣು ಮಾಡಿಕೊಂಡರೆ ಜೇನುಹುಳುಗಳ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸಿ ಅಲ್ಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದರೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಬೈರಾದ ನಂತರ ಅಯ್ಯೋ ನಿನ್ನ ಬೈದೇನೆ ಕೂಸೆ ರಾಧ ಅಂತ ಮಮ್ಮಲ ಮರಗುತ್ತಾಳೆ. ಈ ತುಂಟ ಆನೆ ಮರಿಯೂ ಅಷ್ಟೇ. ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಮರುಗಿಸಲೆಂದೇ ಮನಸ್ಸನ್ನು ಕರಗಿಸುವುದು. ಬೇಕೆಂದರೆ ತನ್ನ ಕಂಗಳಿನಿಂದ ಆಕೆಯ ಬೀಡು ಕಟ್ಟಿದ ಕುರುಬನ್ನು ಎಳೆಯುವುದು, ಉಸಿರಲ್ಲಿ ಒಣಗಲು ಹಾಕಿದ ಆಕೆಯ ಹಳೆದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ. ಆಗ ಆಕೆ ಸಿಕ್ಕಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಹಿಡಿದು ಎಳೆದುಕೊಂಡು ಆಟದ ಬಿದಿರು ಕಲಿಕೆಯ ಅಂಗಳದೊಳಗೆ ಸೇರಿಸಿ ಬಿಡು. ನಾನು ನಿನ್ನ ಅಮ್ಮ, ನೀವು ನನ್ನ ಮಾತು ಕೇಳಕ್ಕೂ ಹಠ ಮಾಡಿದರೆ ಸೌದೆಯಿಂದ ಬಾರಿಸಿ ಬಿಡುವೆ ಎಂದು ನಗರುತ್ತಾಳೆ. ಶಿವನು ಅಷ್ಟೇ. ತಾನು ಆನೆಯ ಮರಿ ಎಂಬುದನ್ನು ಮರೆತು ವಿಡೆಯ ಮಗುವಂತೆ ಅಳಲು ತೊಡಗುತ್ತಾನೆ. ಆದರೆ ಅದರ ಅಳು ಪುಟ್ಟ ಆನೆಯೆಂದು ತಿಳಿಯುವಂತೆ ಕೇಳುತ್ತದೆ. 3.5 ತಿಂಗಳ ಆನೆ ಮರಿ ಆ ಸದ್ದು ಮಾತ್ರ ಸಾಕು ನಮಗೆ. ಇದೆಲ್ಲ ಸಹಜವಾದ ಅಂತ ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಏನಾದರೂ ಸೋಂಕು ಗಿಂಕು ತಗಲಿರಬೇಕು ಅನ್ನುತ್ತೇನೆ. ಸೋಂಕು ಅಲ್ಲ, ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪಾಗಿರಬೇಕು ಸಾಹೇಬರೇ ಅನ್ನುತ್ತ. ಸೋಂಕು ಗಿಂಕು ಯಾವ ಪದ? ಜೋಡಿ ಪದ. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆರಪು ಮೂಡಿ ಮಾಯವಾಗ ಆಕೆಯ ಉತ್ತಂತ ನೆಲದಲ್ಲಿ ಮಣ್ಣಿಳಿ ನಿಂತು ಬಿಡುತ್ತಾಳೆ. ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ. ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ. ಉಳಿದಿದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ಈಗ ನಿನ್ನ ಯಜಮಾನ ಗಂಡಸು ಇರುವುದು ನಿಜವಾದ ನಿನ್ನ 2 ಗಂಡು ಮಕ್ಕಳಿಗೆ ಎಂದು ಮಾತು ಬದಲಿಸಲು ನೋಡುತ್ತೇನೆ. ಗಂಡ ಸೌದೆ ತರಲು ಕಾಡಿಗೆ ಹೋದ ಅನ್ನುತ್ತಾಳೆ. ಗಂಡು ಮಕ್ಕಳು 2 ಸರ್ಕಾರಿ ಓದು. ಈಗ ರಜೆಯಲ್ಲಿ ಹಾಡಿಗೆ ಬಂದಿದ್ದಾರೆ. ಹಾಸ್ಟೆಲ್ ಪದರ ಕನ್ನಡ ಪರ್ಯಾಯ ವಿದ್ಯಾರ್ಥಿ ನಿಲಯ. ಆಕೆಯ ಗಂಡನು ಆನೆಯ ಮಾವುತನು. ಇವರಿಬ್ಬರು ಸಾಕುತ್ತಿದ್ದ ಮೊದಲ ಆನೆ ರಾಜೇಂದ್ರ. ಮೈಸೂರು ಅರಮನೆಯಲ್ಲಿ ಒಂದು ಕಾಲದಲ್ಲಿ ಅದು ಪಟ್ಟದಾನೆಯಾಗಿತ್ತು. ವಯಸ್ಸಾದಾಗ ಇವರ ಸುಪರ್ದಿಗೆ ಬಂದು ಒಂದು ದಿನ ಇವರ ಕಣ್ಣ ಮುಂದೆಯೇ ತೀರಿ ಹೋಯಿತು. ಇವರ ಸುಪರ್ದಿಗೆ ಬಂದ ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಲಂಡನ್ ಒಬ್ಬ. ಅದರ ಒಳಗೊಳಕ್ಕೆ ಹಲವು ಕಾಡುಕೋಶಗಳನ್ನು ಬಳಕೆ ಅರ್ಥ ದೇಹ, ಶರೀರ. ಆಮೇಲೆ ಅದನ್ನು ಹಿಡಿದು ಬಳಕೆ ಸಾಯುವವರೆಗೆ ಹೊಟ್ಟೆಯಲ್ಲಿದ್ದ ಕಾಡುಕೋಶಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ಜೀವನದಿಂದ ತೀರಿ ಹೋದಾಗ ಈ ಗೀತ ತಲೆಯ ಮೇಲೆ ಬಟ್ಟೆಯಂತೆ ಅರಿಸಿದ್ದರು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಪಾಡು.
ಪ್ರಾಣಿಗಳನ್ನು ಕಾಡುತ್ತಿರುವುದನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆ ಶಾಪ ಹಾಕಿದರು. ಶಾಪ ಪದದ ವಿರುದ್ಧಾರ್ಥಕ ಪದ ವರ. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ರು. ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತು. ಮೊನ್ನೆ ಇದನ್ನೆಲ್ಲ ಹೇಳುವಾಗ ಅವಳಿಗೆ ಇನ್ನೊಮ್ಮೆ ದುಃಖ ಉಮ್ಮಳಿಸಿ ಬಂದು ಎಲ್ಲರಿಗೂ ಇನ್ನೊಮ್ಮೆ ಶಾಪ ಹಾಕಿದಳು. ತನ್ನ ಕುರುಬನ್ನು ಎಳೆಯಲು ಬಂದ ಶಿವನ ಸುಂದರಿಗೆ ಮುತ್ತಿಟ್ಟಳು. ಎನ್ನ ಜೀವ ಹೋದರೂ ಸರಿಯೇ, ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಳು. ಆಮೇಲೆ ನನಗೊಂದು ಗುಟ್ಟು ಹೇಳಿದಳು. ಅದು ಈ ಶಿವನಿಗೆ ಅವಳು ಜೇನು ಕುರುಬರ ದೇವರು ಅಮ್ಮಾಳಮ್ಮರ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು ಗುಟ್ಟು. ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗಡೆ ಅಮ್ಮಾಳಮ್ಮ ದೇವತೆ ಇರುವಳು. ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಒಂದು ದೊಡ್ಡ ಹರಿಕೆಯನ್ನು ಕಟ್ಟಿಕೊಂಡಿರುವಳಂತೆ. ಆ ದೊಡ್ಡ ಹರಿಕೆ ಏನೆಂದು ಯಾರಿಗೂ ಹೇಳದೆ ತನ್ನೊಳಗೆ ಬಚ್ಚಿಟ್ಟು, ಹೇಳಬೇಡ ಪರವಾಗಿಲ್ಲ, ಶಿವ ಬದುಕಿ ದೊಡ್ಡವನಾದರೆ ಹರಕೆ ತೀರಿಸುವಾಗ ನಾನು ಬರುವೆ ಎಂದು ಹೇಳಿ ಬರುವ ಮೊದಲು ಇನ್ನೊಂದು ಗುಟ್ಟನ್ನು ಹೇಳಿದಳು. ಅದು ಏನೆಂದರೆ, ಅವಳು ಈ ಆನೆ ಮಗನನ್ನು ಇಬ್ಬರೇ ಇರುವಾಗ ಅವನನ್ನು ಕರೆಯುವ ಹೆಸರು ಶಿವ ಅಲ್ಲವಂತೆ. ಶಿವ ಅಂತ ಹೆಸರು ಇಟ್ಟಿರುವುದು ಫಾರೆಸ್ಟಿನ ರೇಂಜರ್ ಸಾಹೇಬರು. ಆದರೆ ಅಮ್ಮಾಳಮ್ಮ ದೇವರು ಬೇರೆ ಒಂದು ಹೆಸರಿನಿಂದ ಕರೆಯಲು ಹೇಳಿರುವಳು. ಅದು ನನಗೂ ಮತ್ತು ಶಿವನಿಗೆ ಮಾತ್ರ ಗೊತ್ತು, ಬೇರೆಯವರಿಗೆ ಹೇಳಿಕೊಡುದು ಅಂದಳು. ಆಯ್ತು ತಾಯಿ, ಯಾರಿಗೂ ಗೊತ್ತಾ? ನಿನ್ನ ಆನೆ ಮಗ ಬದುಕಿ ದೊಡ್ಡ ಪಟ್ಟದಾನೆಯಾದರೆ ಸಾಕು ಎಂದು ಹೇಳಿ ಬಂದಿರುವೆ. ಜೇನುಕುರುಬರ ಗೀತ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಹೇಗೆ? ಜೇನುಕುರುಬರ ಗೀತ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋಯಿತು. ಸರಿಯಾದ ಉತ್ತರ. ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಹೊರಡುತ್ತಿದ್ದಳು? ಜೇನು ಕುರುಬರ ತಾಯಿ ಗೀತಾ ಆನೆಗೆ ಬೈದಾಗ, ಅಯ್ಯೋ ನಿನ್ನ ಬೈದೇನ ಕೂಸೆ ರಾಜ ಅಂತ ಮಮ್ಮಲು ಮರುಗುತ್ತಾಳೆ. ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ನಾನು ನಿನ್ನ ಅಮ್ಮ, ನನ್ನ ಮಾತು ನೀನು ಕೇಳಕು ಹಠ ಮಾಡಿದರೆ ಸೌದೆ ಸೌಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ. ಸರಿಯಾದ ಉತ್ತರ. ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಅಯ್ಯೋ ತಾಯಿ ಬೈದಕ್ಕೆ ತಾಯಿ ನೆನಪಾಗಿರಬಹುದು, ಅದಕ್ಕೆ ಅಳುತ್ತಿತ್ತು ಆನೆ. ಸರಿಯಾದ ಉತ್ತರ. ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಫಾರೆಸ್ಟ್ ರೇಂಜರ್ ಸಾಹೇಬರು. ಸರಿಯಾದ ಉತ್ತರ. ಜೇನುಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದ? ಮೊಬೈಲ್ ಬ್ಯಾಟರಿ ಚಾರ್ಜ್ ಮಾಡಿಸಲಿಕ್ಕೆ. ಸರಿಯಾದ ಉತ್ತರ. ಆನೆ ಶಿವನ ಬಗ್ಗೆ ಗೀತಾ ಯಾವ ಆನೆ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಬೇಕೆಂದು ಆಸೆ ಇಟ್ಟುಕೊಂಡಿದ್ದಳು. ಆನೆ ಲಂಬೋದರ ತೀರಿಕೊಂಡದ್ದು ಹೇಗೆ? ಆನೆ ಲಂಬೋದರ ಅದು ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆ ಆಗಿತ್ತು. ಪ್ಲಾಂಟರ್ನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಸಾಯುವವರೆಗೂ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ಋಣದಿಂದ ತೀರಿ ಹೋಯಿತು. ಗೀತಾ ಅಮ್ಮಾಳಮ್ಮರಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಾಳೆ? ಕಾವೇರಿ ನದಿಯಲ್ಲಿ ತೀರದಲ್ಲಿ ಇರುವ ಕಾಡಿನೊಳಗಡೆ ಅಮ್ಮಲಮ್ಮ ದೇವತೆ ಇರುವಳು. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವತೆ, ಕೆಟ್ಟವರಿಗೆ ತೀರಾ ಕೆಟ್ಟವಳು. ಒಬ್ಬಳೇ ಹೋಗಿ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಲು ಬಿಡು, ನಾನು ನಿನ್ನ ದೊಡ್ಡ ಹರಿಕೆಯನ್ನು ತೀರಿಸುವೆ ಎಂದು ಅಂದಿರುವಳಂತೆ. ಆ ಹರಿಕೆಯನ್ನು ಯಾರಿಗೂ ಹೇಳದೆ ತಾನೊಳಗಡೆ ಬಚ್ಚಿಟ್ಟುಕೊಂಡಿದ್ದಳು. ನಾವು ಈ ಪಾಠದಿಂದ ಅಮ್ಮನ ಮಮತೆ ಹಾಗೂ ಮಗನ ಪ್ರೀತಿಯನ್ನು ಕಾಣಬಹುದು. ಧನ್ಯವಾದಗಳು.
ಮಗನಿಗೂ ಇರುವಂತ ಮಹಾಕಾರವನ್ನ ಒಂದು ಆನೆ ಮರಿ ಮೂಲಕ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬಲಿತ ವಿಶಿಷ್ಟವಾದದ್ದು ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಘಟನೆಗಳು, ವೈಚಾರಿಕತೆ, ವ್ಯಕ್ತಿ ಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕಣ ಬರಹದ ಉದ್ದೇಶವಾಗಿದೆ. ವಾಟ್ ಈಸ್ ಇದರ ಅರ್ಥ ಏನು? ನಮ್ಮ ಸುತ್ತಮುತ್ತಲು ನಡೀತಕ್ಕಂತ ನೈಜ ಘಟನೆಗಳ ಸನ್ನಿವೇಶಗಳನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತ ಒಂದು ಬಿಚ್ಚಿಡುವಂತ ಒಂದು ಪ್ರಸಂಗ ಇದು. ಅದಕ್ಕೆ ಯಾವ್ದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ? ಕಾಡು ಆನೆ, ಕಾಡಾನೆ. ಕಾರಣಾಂತರದಿಂದ ಕಾಡಾನೆ ಸತ್ತೋಯ್ತು. ಆ 2.5 ತಿಂಗಳು ಮಗು ಉಳಿತು. ಆ ಜೇನು ಕುರುಬರ ತಾಯಿ ಅದನ್ನ ತನ್ನ ಮಕ್ಕಳಂತೆ ಸಾಕಿದ್ರು. ಅವ್ರಿಗೂ ತುಂಬಾ ಆಸೆ, ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ರು, ನಾನು ಮುಂದೆ ಇದನ್ನ ಪಟ್ಟದ ಆನೆಯಾಗಿ ಬೆಳೆಸಿ ಅಂಬಾರಿಯನ್ನ ಉರುವಂತ ಒಂದು ಮಟ್ಟಕ್ಕೆ ಬೆಳೆಸ್ತೀನಿ ಅಂತ ಬೇಡ್ಕೊಂಡ್ರು. ಮುಂದೆ ಅದೇ ರೀತಿ ಆಯಮ್ಮ ಕನಸು ಕಾಣ್ತಾ ಇದ್ನು ದೇವ್ರ ಹತ್ರ ಅಲ್ವಾ. ತಾಯಿ ಹೆಸರು ಗೀತಾ. ಈಕೆ ಜೇನು ಕುರುಬರ ಹೆಂಗಸು. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. ಅಂದ್ರೆ ಕುರುಬರ ಹೆಂಡತಿ ಕಷ್ಟಗಳನ್ನ ಉಂಡು ಉಂಡು ಅಂದ್ರೆ ಕಷ್ಟಗಳನ್ನ ಅನುಭವಿಸಿ ಉಂಡು ಉಂಡು ಅಂದ್ರೇನು? ಅನುಭವಿಸಿ ಗಂಡಸಿನಂತೆ ಗಡುಸಾಗಿ ಹೋಗಿತ್ತು. ಈಗ ನಾನು ಮೊನ್ನೆ ಸಿರಾ ತಾಲೂಕಲ್ಲಿ ಒಂದು ಅರ್ಜಿನ ಎಂಟ್ರಿ ಮಾಡಿದೆ. ಅವತ್ತಿನ ಆ ಮಾತುಗಳ ಒಂದು ಗೌರವ ಹೆಂಗಿದೆ ಅಂದ್ರೆ, ಆ ಅಮ್ಮ ಮಾತು ನನ್ಗೆ ಹೇಳ್ತಾ ಇದ್ರು ಆ ವಿಡಿಯೋ ನೋಡಿ. ನಮ್ಮಯ್ಯಪ್ಪ ಅಂದ್ರೆ ಏನು? ವಾಟ್ ಈಸ್ ಮೀನಿಂಗ್? ನಮ್ಮಯ್ಯಪ್ಪ ವಾಟ್ ಈಸ್ ದ ಮೀನಿಂಗ್? ಗಂಡನ್ಗೆ ಆ ತರ ಗೌರವ ಕೊಡ್ತಾ ಇದ್ದಿದ್ರು. ನಮ್ಮಯ್ಯಪ್ಪ ತೀರೋದ್ರು ಅಂತ ಹೇಳಿದೆ ಅಮ್ಮ. ನಾನು ಏನಿದು ಏನಮ್ಮ ನಮ್ಮ ಯಜಮಾನ ತೀರೋದ್ರು ಸ್ವಾಮಿ ಅಂದ್ರೆ ಗಂಡನಿಗೆ ಹಿರಿಯರು ಆ ರೀತಿ ಗೌರವ ಕೊಡ್ಬೇಕು. ನಮ್ಮಯ್ಯಪ್ಪ ಅದೇ ರೀತಿ ಅಯ್ಯಮ್ಮ ಗಂಡ ತೀರೋದು ಗಂಡಸ್ತರ ದುಡಿದು ಗಡುಸಾಗಿ ನಿಂತ ಮಹಿಳೆಯಾಗಿತ್ತು. ಅಂಡರ್ಸ್ಟ್ಯಾಂಡ್? ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು ತಾಯಿ ತೀರಿಕೊಂಡಾಗ ಈತನಿಗೆ ಇನ್ನು 2 ತಿಂಗಳು ತುಂಬಿರಲಿಲ್ಲ. ಗುಂಡೇಟು ಪ್ಲಾಂಟರ್ ಹೋಗಿ ತೊಂದರೆ ಕೊಡ್ತಾ ಇತ್ತೇನೋ, ಬಂದಕಲ್ಲಿ ಹೊಡೆದ, ಸಾಯಿಸ್ಬಿಟ್ಟ. 2.5 ತಿಂಗಳು ಮರಿಯದು. ಆ 2.5 ತಿಂಗಳು ಮರಿನ ತನ್ನ ಮಕ್ಕಳಂತೆ ಸಾಕ್ತಾಳೆ ಅಮ್ಮ. ಈಗ ಕಳೆದ ತಾಯಿತನವನ್ನು ಎಷ್ಟು ಗಾಂಭೀರ್ಯವೋ ಸಹಜವಾಗಿ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಗಾಂಭೀರ್ಯ, ಸೀರಿಯಸ್ನೆಸ್ ಅಂದ್ರೆ ಆನೆ ಮಗನಿಗೆ ಹಾಲು ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. ಅಂದ್ರೆ ತನ್ನ ಮಗುವಿಗಿಂತ ಹೆಚ್ಚಿಗೆ ಸಾಕ್ತಾಳೆ. ಯಾವುದೇ ರೀತಿ ಆ ಮರಿ ಆನೆಗೆ ತೊಂದರೆ ಬರದ ರೀತಿ ಎಲ್ಲಾ ರೀತಿಯನ್ನು ಸಾಕಿ ಸಲ್ಲುತ್ತಾಳೆ. ಈ ತರ ಸಾಕ್ಬೇಕು
ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಈ ಧೈರ್ಯ ಮೆಚ್ಚಬೇಕಾದ್ರೆ ಬಟ್ ಈ ತರ ಪ್ರಾಕ್ಟೀಸ್ ಮಾಡ್ಕೊ. ಥ್ಯಾಂಕ್ ಯು.